ಎಸ್ ಸ್ನೇಹಿತರೆ, ಸೊ ಭಾರತದ ಅತಿ ದೊಡ್ಡ ಶಿಕ್ಷಣ ಕಲಿಕಾ ಸಂಸ್ಥೆ ಅಂತ ಅನ್ಅಕಾಡೆಮಿಗೆ ತಮಗೆಲ್ಲ ಸ್ವಾಗತ. ಸೊ ಇವಾಗ ನೀವು ಅನ್ಅಕಾಡೆಮಿಗೆ ಜಾಯ್ನ್ ಆಗೋದ್ರಿಂದ ಅನ್ಅಕಾಡೆಮಿ ನಿಮಗೆ ಯೂಟ್ಯೂಬ್ ಮೂಲಕ ಮತ್ತು ಅನ್ಅಕಾಡೆಮಿ ಆ್ಯಪ್ ಮೂಲಕ ಕ್ಲಾಸ್ಗಳನ್ನು ಕೊಡ್ತಾ ಇದೆ. ಹೌದಾ, ಫ್ರೀ ಕ್ಲಾಸ್ಗಳನ್ನು ಕೊಡ್ತಾ ಇದೆ. ಸೊ ಅದನ್ನು ಸದುಪಯೋಗ ತೊಗೋಬೋದು ನೀವು. ಸೊ ಟಾಪ್ ಎಜುಕೇಟರ್, ಕರ್ನಾಟಕದ ಟಾಪ್ ಎಜುಕೇಟರ್ ಟೀಚ್ ಮಾಡ್ತಾರೆ. ಸೊ ಕರ್ನಾಟಕದ ಯಾವುದೇ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ನಿಮಗೆ ಅನ್ಅಕಾಡೆಮಿ ಹೆಲ್ಪ್ ಮಾಡ್ತಾ ಇದೆ. ಸೊ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ KPSC ಇಂದ ಒಂದು ಪ್ರಕಟಣೆ ಬಂದಿದೆ. ಹೌದಾ, ಸೊ ಅದನ್ನು ಡಿಸ್ಕಸ್ ಮಾಡೋಣ. ಸೊ ನಾನು ನಿಮ್ಗೆ ಗೊತ್ತಿರ್ಬೋದು. ಸೊ ನನ್ನ ಸಬ್ಜೆಕ್ಟ್ ಯಾವ ಹೇಳ್ತಿರ್ತೀನಿ ಅದು ಗೊತ್ತಿರುತ್ತೆ ಯೂಟ್ಯೂಬ್ ಚಾನಲ್ದಲ್ಲಿ ಅಥವಾ ಅನ್ಅಕಾಡೆಮಿದಲ್ಲಿ. ಸೊ ಕಾಂಟು, ರೀಸನಿಂಗು, ಕರೆಂಟ್ ಅಫೇರು ಇವು ನನ್ನ ಸ್ಪೆಷಲೈಸೇಷನ್ ಅದಾವ. ಸೊ ನೀವು ನನ್ನ ಪ್ರತಿದಿನ ನನ್ನ ಲೈವ್ ಕ್ಲಾಸ್ಗಳನ್ನು ನೋಡ್ತಾ ಬರ್ಬೋದು. ಓಕೆ, ಸೊ ಲಾಸ್ಟ್ 4 ಇಯರಿಂದ ನಾನು ಕೂಡ ಟೀಚಿಂಗ್ ಮಾಡ್ತಾಯಿದ್ದೀನಿ. ಹಾಗಾದರೆ ಪ್ರಕಟಣೆ ಏನು, KPSC ಇಂದ ಏನು ಪ್ರಕಟಣೆ ಬಂದಿದೆ ನೋಡ್ತಾ ಬರೋಣ ಅಲ್ಲಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದು ಜನಕ್ಕೆ ಗೊತ್ತಿರ್ಬೋದು. ಸೊ ನೋಟಿಫಿಕೇಶನ್, ಹೊಸ ಒಂದು ಪ್ರಕಟಣೆ ಬಂದಿದೆ. ನೋಟಿಫಿಕೇಶನ್ ಏನಂತ ನೋಡಿ, ಒಂದ್ಸಲ ಓದ್ಬಿಡ್ತೀನಿ ನೋಡಿ. ಆಯೋಗ ದಿನಾಂಕ 23/2021 ಪತ್ರಿಕಾ ಪ್ರಕಟಣೆಯಲ್ಲಿ ಅಧಿಸೂಚನೆ ಪ್ರಕಾರ, ಸೊ ಇದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ 31/1/2020 ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದ ಸಹಾಯಕ ಮತ್ತು ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ 24/1/2021 ನಡೆಯಬೇಕಾಗಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಂದೂಡಲಾಗಿರುತ್ತದೆ. ಸೊ ಮುಂದೂಡಿದ್ರು. ಹೌದಾ, FDA ಕ್ವಶನ್ ಪರು ಲೀಕ್ ಆಗಿದೆ ಅಂತ ಹೇಳಿ ಜನವರಿ 24ನೇ ತಾರೀಕು ಎಕ್ಸಾಮ್ ನಡೀಬೇಕಾಗಿತ್ತು. ಸೊ ಅಲ್ಲಿ ಅವತ್ತು ಲೀಕ್ ಆಯ್ತು. ಹಿಂದಿನ ದಿನ ಲೀಕ್ ಆದ ಒಂದು ನ್ಯೂಸ್ ಗೊತ್ತಾಗಿರೋದ್ರಿಂದ ಆ ಪರೀಕ್ಷೆ ಅನ್ನೋದನ್ನು ಪೋಸ್ಟ್ಪೋನ್ ಮಾಡಿದರು. ಇವಾಗ ಆ ಪರೀಕ್ಷೆಯ ಡೇಟ್ ಅನ್ನೋದನ್ನು ಬಿಟ್ಟಿರ್ತಾರೆ. ಸೊ ಭಾಳಷ್ಟು ಜನ ಸ್ಟೂಡೆಂಟ್ಗೆ ಖುಷಿ ಆಗ್ತಾ ಇರ್ಬೋದು. ಹೌದಾ, ಸೊ ಅಂತೂ ಇಂತೂ ಬಂತು ಮತ್ತಲ್ಲಿ. ಹಾಗಾದರೆ ಯಾವಾಗ ಇಟ್ಟಿದ್ದಾರೆ ಎಕ್ಸಾಮ್? ಇದನ್ನು ಇದೇ ಫೆಬ್ರವರಿ ನೋಡಿ, ಫೆಬ್ರವರಿ 28ಕ್ಕೆ. ಹಾಗಾದ್ರೆ ಎಷ್ಟು ದಿನ ಹೋಯಿತು? ಇವತ್ತು 2 ತಾರೀಕು ಅಂದರೆ ಎಷ್ಟು ದಿನ ಹೋಯಿತು? 26 ದಿನ ಓದಿದೆ. ಹೌದಾ, 28 ಭಾನುವಾರದಂದು ಇಡಲು ತೀರ್ಮಾನಿಸಿದೆ ಅಂತ ಇದ್ದಾರೆ. ಹೌದಾ, ಸೊ ಆಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ. ಯಾವಾಗ ಇನ್ನು ಒಟ್ಟೆ ಕೇವಲ 26 ಡೇಸ್ ಇದಾವೆ. ಸೊ ನೀವು ಏನು ಮಾಡಬೇಕು, ಇವಾಗ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು. ಹಾಗಾದರೆ ಪ್ರಿಪ್ರೇಷನ್ ಅಂದರೆ ಏನು ಮಾಡಬೇಕಂದ್ರೆ, ನೀವು ಹೊಸವಾಗಿ ಏನೂ ಓದಬೇಕಲ್ಲ. ಯಾವುದನ್ನು ಹೊಸವಾಗಿ ಓದಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ನೀವು ರಿವಿಷನ್ ಮಾಡ್ತಾ ಬಂದಿದ್ರಿ. ಹೌದಾ, ಇಲ್ಲಿವರೆಗೆ ರಿವಿಷನ್ ಮಾಡ್ತಾ ಬಂದಿದ್ರಿ. ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಏನು ರಿವಿಷನ್ ಮಾಡ್ತಾಯಿದ್ರು ಅದನ್ನು ಇನ್ನೊಂದು ಸಲ ರಿವಿಷನ್ ಮಾಡ್ತಾ ಹೋಗಿ. ಪ್ರತಿಯೊಂದು ಸಬ್ಜೆಕ್ಟನ್ನು, ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಕರೆಂಟ್ ಅಫೇರ್ ಇರ್ಬೋದು, ಓಕೆ, ಕನ್ನಡ ಗ್ರಾಮರ್ ಇರ್ಬೋದು, ಕನ್ನಡ ಸಾಹಿತ್ಯ ಇರ್ಬೋದು, ಒಂದು ಸಲ ಮತ್ತೊಂದು ಸಲ ಏನು ಮಾಡಿ ರಿವಿಷನ್ ಮಾಡಿ. ಕನ್ನಡ ಗ್ರಾಮರವನ್ನು ರಿವಿಷನ್ ಮಾಡಿ. ಆದಷ್ಟು ಮಾಕ್ ಟೆಸ್ಟ್ನ ಕೊಡ್ತಾರೆ. ಸೊ ಮಾಕ್ ಟೆಸ್ಟ್ ಬೇಕಾದಲ್ಲಿ ನಿಮಗೆ ಅನ್ಅಕಾಡೆಮಿದಲ್ಲಿ ಅವೈಲೇಬಲ್ ಇದೆ. ಅನ್ಅಕಾಡೆಮಿ ಆ್ಯಪ್ದಲ್ಲಿ ಅವೈಲೇಬಲ್ ಇದೆ. ಪ್ರೀ ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಹೋಗ್ಬೋದು. ಯಾವುದೇ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರೀ ಮಾಕ್ ಟೆಸ್ಟ್ ಅದಾವ. ಏನು ಮಾಡಬೇಕು ನೀವು, ಅನ್ಅಕಾಡೆಮಿ ಆ್ಯಪ್ ಮಾಡಿ ನನ್ನ ರೆಫರಲ್ ಕೋಡ್ ಏಕಂಟಿ ಅನ್ನೋವಂಥ ನನ್ನ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ ಪ್ರೀ ಮಾಕ್ ಸಿಗ್ತದಾವೆ. FDA ಬರಿತಾ ಇರ್ಬೋದು, SDA ಆಗಿರ್ಬೋದು ಅಥವಾ PSI ಆಗಿರ್ಬೋದು. ಈ ಎಲ್ಲ ಪರೀಕ್ಷೆಗಳಿಗೆ ಏನಂದರೆ ನೀವು ಪ್ರೀ ಮಾಕ್ ಟೆಸ್ಟನ್ನು ಕೊಡ್ಬೋದು. ಇದು ಒಂದು. ಇನ್ನೊಂದಂದರೆ ಈ 26 ದಿನ ನಿಮ್ಮ ಸ್ಟಡಿ ಹೆಂಗಿರಬೇಕು. ಯಾಕಂದರೆ ಆಲ್ರೆಡಿ ನಿಮಗೆ ಒಂದು ಧೈರ್ಯ ಹೋಗಿರುತ್ತೆ. ಸರ್ ನಾನು ಏನೂ ಓದಿಲ್ಲ ಸರ್, ಎಕ್ಸಾಮ್ ಪೋಸ್ಟ್ಪೋನ್ ಆದಮೇಲೆ ಈ ಒಂದು ವಾರ ಆಯಿತು 24 ತಾರೀಕಾಗಿ, ಒಂದು ವಾರ ಆದಮೇಲೆ ನಾನು ಏನೂ ಓದಿಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ ಕೇವಲ ನಮ್ಮ ಕ್ಲಾಸ್ಗಳನ್ನು ಬೆನ್ನತ್ತಿ. ಇವಾಗ ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ಅನ್ಅಕಾಡೆಮಿ ಮೂಲಕ ನಿಮಗೇನು ಸಿಗ್ತಾ ಇದೆ, ರ್ಯಾಪಿಡ್ ರಿವಿಷನ್ ಕೋರ್ಸ್ ಸಿಗ್ತಾ ಇದೆ. ಹೌದಾ, ರ್ಯಾಪಿಡ್ ರಿವಿಷನ್ ಕೋರ್ಸ್ ಸಿಗ್ತಾ ಇದೆ. ರ್ಯಾಪಿಡ್ ರಿವಿಷನ್ ಅಂದರೆ ಏನು, ಕಂಟಿನ್ಯೂಸ್ ನಿಮಗೆ ಕರೆಂಟ್ ಅಫೇರ್ ಇರ್ಬೋದು, ಹಿಸ್ಟ್ರಿ ಸಬ್ಜೆಕ್ಟ್ಗಳು ರಿವಿಷನ್ನ ಮಾಡ್ತಾ ಇದ್ದಾರೆ. ಹೌದಾ, ನಾನು ಅತಿ ಸಂಭವನೀಯ ಪ್ರಶ್ನೆಗಳನ್ನು ಬಿಡಿಸ್ತಾ ಇರ್ತೀನಿ. ಸೊ ನಮ್ಮ ಕ್ಲಾಸಲ್ಲಿ ನೋಡಿದ್ರೆ ನಿಮಗೆ ಪ್ರಿಯಾಂಕಾ ಮ್ಯಾಮ್ ಕ್ಲಾಸ್ ಸಿಗುತ್ತೆ. ಹೌದಾ, ಪ್ರಿಯಾಂಕಾ ಮ್ಯಾಮ್ ಕ್ಲಾಸ್ ಸಿಗುತ್ತೆ. ಅದೇ ಥರ ಲಿಖಿತ ಮ್ಯಾಮ್ ಕ್ಲಾಸ್ಗಳನ್ನ ನೋಡ್ಬೋದು ನೀವು ಕರೆಂಟ್ ಅಫೇರ್ ಸಲುವಾಗಿ. ನಾನು ಕೂಡ ಕರೆಂಟ್ ಅಫೇರು ಮತ್ತು ಮೆಂಟಲ್ ಅಬಿಲಿಟಿ ರಿಲೇಟೆಡ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಮೂವರ ಜೊತೆಗೆ ನೀವು ಅನ್ಅಕಾಡೆಮಿ ಆ್ಯಪ್ ಮೂಲಕ ನೋಡ್ಬೋದು. ಸೊ ಪ್ರೀ ಕ್ಲಾಸ್ ನೋಡಲಿಕ್ಕೆ ಗಂಟೆಯೊಂದಿಗೆ ನೀವು ಸಬ್ಸ್ಕ್ರೈಬ್ ಆಗ್ತಾ ಬರ್ಬೋದಲ್ಲಿ ಪ್ರೀ ಕ್ಲಾಸನ್ನು ನೋಡಲಿಕ್ಕೆ. ಹಾಗಾಗಿ ಸೊ ಇದು ಒಂದು ಖುಷಿ ವಿಚಾರ. 28ನೇ ತಾರೀಕು ಇದ್ದದ್ದು ಒಂದು ಖುಷಿ ವಿಚಾರ ಅನ್ಬೋದು. ಯಾಕಂದರೆ ಇಲ್ಲಿ ನೋಡಿ, 28ಕ್ಕೆ ನಿಮ್ಮದು FDA ಎಕ್ಸಾಮ್ ಅಂದರೆ 28ಕ್ಕೆ FDA ಎಕ್ಸಾಮ್ ಅಂದರೆ ನಿಮಗೆ ನೆಕ್ಸ್ಟ್ 24 ಮಾರ್ಚ್ಗಿದೆ. ಹೌದಾ, 24 ತಾರೀಕಲ್ಲ, 24 ಕನ್ಫರ್ಮ್ ಅಲ್ಲ, 24 SDA ಎಕ್ಸಾಮ್ ಇದೆ. ಸೊ ಮತ್ತೆ 24 ದಿನ ಗ್ಯಾಪ್ ಆಗುತ್ತೆ. ಮತ್ತೆ ರಿವಿಷನ್ ಮಾಡಲಿಕ್ಕೆ ಒಂದು ಸಮಯಾವಕಾಶ ಸಿಗುತ್ತೆ. ಒಂದು ವೇಳೆ ಇದೇ ಎಕ್ಸಾಮು ಒಂದು ವೇಳೆ ನಿಮಗೆ 7 ಅಥವಾ 14ಕ್ಕೆ ಇಟ್ಟಿದ್ರೆ SDAಗೆ ಕಡಿಮೆ ಟೈಮ್ ಸಿಗ್ತಾಯಿತ್ತು. ಹೀಗಾಗಿ 28ಕ್ಕೆ ಇಟ್ಟರಿಂದ ಒಂದು ಮಧ್ಯದಲ್ಲಿ ಇಲ್ಲಿ ಮಾಡಿದಂಥ ತಪ್ಪುಗಳನ್ನ ತಿದ್ದುಕೊಳ್ಳಲಿಕ್ಕೆ ನಿಮಗೊಂದು ಕಾಲಾವಕಾಶ ಸಿಗುತ್ತೆ. ಹೀಗಾಗಿ 28ಕ್ಕೆ ಇಟ್ಟಿರೋದು ಒಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡು ನೀವು ಎಷ್ಟು ಓದಿದಿರಲ್ಲ ಅದನ್ನೇ ಮನನ ಮಾಡ್ತಾ ಹೋಗಿ. ಯಾವುದೇ ಎಕ್ಸ್ಟ್ರಾ ಓದಬೇಕಾಗಿಲ್ಲ. ಹೌದಾ, ಏನು ಮಾಡಬೇಕು ಅದನ್ನೇ ಮನನ ಮಾಡ್ತಾ ಹೋಗಿ. ನಿಮಗೆ ಯಾವ ವಿಷಯ ಟಪ್ ಆಗುತ್ತೋ, ಸೈನ್ಸ್ ವಿಷಯ ಟಪ್ ಆಗುತ್ತಾ, ಸೈನ್ಸ್ ಕ್ಲಾಸ್ನ ತೊಗೋತೀವಿ. ಓಕೆ, ನಿಮಗೆ ಯಾವ ಸಬ್ಜೆಕ್ಟ್ ಬೇಕಲ್ಲ ನಾನು ಕಮೆಂಟಲ್ಲೇ ಹಾಕ್ತಾ ಹೋಗಿ. ನಿಮಗೆ ಯಾವ ಸಬ್ಜೆಕ್ಟು ಟಪ್ ಆಗ್ತಾ ಇದೆ,
ಅಥವಾ ಯಾವುದನ್ನು ರಿವಿಷನ್ ಮಾಡ್ತಿದ್ದಿಲ್ಲ ಅದನ್ನು ನಾನು ಕಮೆಂಟಲ್ಲಿ ಹಾಕ್ತಾ ಹೋಗಿ. ಸೊ ನಾನು ಟೀಮ್ ಕೂಡ ಮಾತಾಡಿ, ಸೊ ಅವ್ರುಗಳು ಏನು ಮಾಡ್ತಾರೆ, ನಿಮ್ಮ ಕ್ಲಾಸ್ ತೊಗೋತಾ ಇರ್ತಾರೆ, ರಿವಿಷನ್ನ ಮಾಡ್ತಾ ಇರ್ತಾರೆ. ಪ್ರಿಯಾಂಕಾ ಮ್ಯಾಮ್ ಆದರು, ಲಿಖಿತಾ ಮ್ಯಾಮ್ ಆದರು, ನಾನಿದ್ದೀನಿ, ಹೌದಾ. ಮತ್ತು ಅನ್ಅಕಾಡೆಮಿದಲ್ಲಿ ನಿಮ್ಮ ಟಾಪ್ ಎಜುಕೇಟರ್ ಸಿಗ್ತಾರೆ, ಶರಣಯ್ಯ ಸರ್ ಅದರ. ಸೊ ಎಲ್ಲರ ಕ್ಲಾಸ್ಗಳನ್ನ ನೀವು ನೋಡ್ತಾ ಹೋಗ್ಬೋದು, ಹೌದಾ. ಸೊ ಟೈಮ್ ಕಡಿಮೆ ಇದೆ, 26 ದಿನ ಇದೆ. ಸೊ ಆದಷ್ಟು ಚೆನ್ನಾಗಿ ರಿವಿಷನ್ ಮಾಡ್ತಾ ಹೋಗಿ. ಓಕೆ, ನಿಮ್ದು ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಲಾಗಿ. ಒಂದು ಒಳ್ಳೆಯ ನ್ಯೂಸ್ ಬಂದಿದೆ ಅಂದ್ಕೊಳ್ಳಿ, ಆದಷ್ಟು ಬೇಗ ಇಡ್ತಾ ಇರೋದನ್ನ ನಿಮ್ಗೆಲ್ರಿಗೂ ಒಳ್ಳೆಯ ನ್ಯೂಸು, ಹೌದಾ. ಸೊ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಅನ್ಅಕಾಡೆಮಿದಲ್ಲಿ ಪ್ರೀ ಕ್ಲಾಸ್ ನೋಡಲಿಕ್ಕೆ ಈ ಕಂಟಿಕ್ ರೆಫರಲ್ ಕೋಡಿಂದ ನೀವು ಪ್ರೀ ಕ್ಲಾಸ್ಗಳನ್ನ ನೋಡ್ತಾ ಹೋಗ್ಬೋದು. ಅದೇ ಥರ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ನಿಮ್ಗೆ ಅಲ್ಲೂ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ. ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಟೆಲಿಗ್ರಾಮ್ ಎಂಬ ಚಾನಲ್ ಇದೆ. ಸೊ ಅಲ್ಲಿ ಕೂಡ ಜಾಯ್ನ್ ಆಗಿ. ಆ ಟೆಲಿಗ್ರಾಮ್ದಲ್ಲಿ ನನ್ನ ನೋಟ್ಸ್ PDF ನೋಟ್ಸ್ ಸಿಗ್ತಾ ಇರುತ್ತೆ, ಮತ್ತು ನಿಮಗೆ ಏನು ಸಿಗ್ತಾ ಇರುತ್ತೆ ಅಲ್ಲಿ ಡೈಲಿ ಅಪ್ಡೇಟ್ಸ್ಗಳು ಸಿಗ್ತಾ ಇರ್ತಾವೆ, ಕ್ಲಾಸ್ ಟೈಮಿಗೂ ಎಲ್ಲವೂ ಅಲ್ಲಿ ಸಿಗ್ತಾ ಇರ್ತವೆ. ಓಕೆ, ಥ್ಯಾಂಕ್ ಯು ಎವ್ರಿವನ್.